ನಾವು ಏನಾಗೋಯ್ತು ಮ್ಯಾಚ್ ಅಂತ ಓಡ್ ಬಂದು ಯಾಕೆ ನೋಡಿದ್ರೆ ಪವರ್ ಪ್ಲೇ ಅಂತೂ ಸರಿಯಾಗಿ ಹೊಡೆದವ್ರೆ, ಎಸ್ಪೆಷಲಿ ಅಭಿಷೇಕ್ ಶರ್ಮಾ. ನೆವರ್ ಅಂಡರ್ ಎಸ್ಟಿಮೇಟ್ ಎನಿವನ್ ಗೈಸ್. ವಾಶ್ರೂಮ್ ಹೋಗಿ ಬರೋಷ್ಟಲ್ಲ ಅಭಿಷೇಕ್ ಶರ್ಮಾ ಹೋಗ್ಬಿಟ್ಟನಲ್ಲ ಗೈಸ್. ಸಂಜು ಸ್ಯಾಮ್ಸನ್ ಇಸ್ ಅ ಬ್ಲೆಸ್ಸಿಂಗ್ ಗೈಸ್ ಈ ಸತಿ ಇಂಡಿಯಾಗೆ. ಏನ್ ಸಿಕ್ಸ್ಗಳ ಮೇಲೆ ಸಿಕ್ಸ್ಗಳು ಹೊಡಿತಾವ್ರ ಸ್ಯಾಮ್ಸನ್. ನೋಡಿ ಇವಾಗ ಇನ್ನೊಂದು ಸಿಕ್ಸ್ ಹೇಳ್ದಂಗೆ ಆಯ್ತು ಹೋಗಿ. ಮೂರನೇ ಸತಿ 100 ಮಿಸ್ ಆಗೋಯ್ತಲ್ಲ ಗೈಸ್ ಸಂಜು ಸ್ಯಾಮ್ಸನ್ದು. ಯಾರಪ್ಪ ಇವನ್ ಬೌಲಿಂಗು ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದ್ಬಿಟ್ನ ಇವನು ಯಾರು ಗುರುವೇ ಇವನು. ಬಂದಿದ ತಕ್ಷಣ ಎತ್ತಕ್ ಹೋದ ಇವನು ಸೂರ್ಯಕುಮಾರ್ ಯಾದವ್. somehow 255 ಸೆಂಟ್ರಲ್ ಹೇಗೋ ಬಿದ್ರು, ಬಟ್ somehow we reached 250 ಪಾಸ್. ಹೇಗೋ ಬೌಲಿಂಗ್ ಚೆನ್ನಾಗಿ ಮಾಡಿದ್ರೆ ಬಚಾವು, ಲಾಸ್ಟ್ ಮ್ಯಾಚ್ ತರ ಓಡಿಸ್ಕೊಂಡ್ರೆ ಕಷ್ಟ ಆಗುತ್ತೆ ಗೈಸ್. ದಿಸ್ ಇಸ್ ಮೈ ಪ್ರಿಡಿಕ್ಷನ್. ಪವರ್ ಪ್ಲೇ ಮುಗಿಯೋಷ್ಟರಲ್ಲಿ 2 ವಿಕೆಟ್ ಬಿದ್ದಿರುತ್ತೆ. ಬಿತ್ತು ನೋಡಿ ಆಲ್ರೆಡಿ ಹೇಳಿದ ತಕ್ಷಣ ಬಿತ್ತು ಒಂದು ವಿಕೆಟ್. ಅಯ್ಯೋ ಬಿಟ್ಬಿಟ್ನೆ. ಬಟ್ ಪವರ್ ಪ್ಲೇ ಮುಗಿಯೋಷ್ಟು 2 ವಿಕೆಟ್ ಬಿದ್ದಿರುತ್ತೆ ನೋಡಿ ಗೈಸ್. ನಮ್ಮಮ್ಮ ಹತ್ರ ಬೆಟ್ ಹಾಕಿದ್ದೀನಿ. ನನಗೂ ನಮ್ಮಮ್ಮ ಮಧ್ಯೆ 1500 rupees ಬೆಟ್ಟು. ಏನಂದ್ರೆ 6 overs ಅಲ್ಲಿ 2 ವಿಕೆಟ್ಸ್ ಬಿಡ್ಬೇಕು ಅಂತ. ಸೊ ಆಲ್ರೆಡಿ 1 ವಿಕೆಟ್ ಬಿದ್ದಿದೆ, ಇನ್ನೊಂದು ಬಿಡುತ್ತೆ ನೋಡಿ. ಬಿಡುತ್ತೆ ನೋಡಿ, ಇನ್ನೊಂದು ಬಿಡುತ್ತೆ ನೋಡಿ. ಬಿತ್ತು ನೋಡಿ ಇನ್ನೊಂದು. ಹಿಡಿರೋ 6 ಹಿಡಿರೋ ತಗೊಂಡ್ರು ಗೆದ್ರಿ. ನನಗೆ 1500 ರೂಪಾಯಿ ಬಂತು ಗೈಸ್. 1500 ರೂಪಾಯಿ ಗೈಸ್. 1500 ರೂಪಾಯಿ ಗೆದ್ಬಿಟ್ಟೆ ಗೈಸ್. ವಿತಿನ್ 10 minutes 1500 ರೂಪಾಯಿ ಗೆದ್ದೆ ನೋಡಿ. 10 overs 4 ವಿಕೆಟ್ ಬಿಡುತ್ತೆ. ನನ್ನ ಫ್ರೆಂಡ್ ಕಳ್ಸಿದೆ ಗೈಸ್, ಬಿತ್ತು ಗೈಸ್. ಫೈನಲಿ ಆಲ್ ಔಟ್ ಅಂಡ್ ಇಂಡಿಯಾ ಒನ್ ಗೈಸ್. ವಿ ಒನ್. ಯೂಶಲಿ ವಿರಾಟ್ ಕೊಹ್ಲಿ ಹೋದ್ಮೇಲೆ ಯಾವ ಮ್ಯಾಚ್ ನೋಡ್ತಾ ಇದ್ದಿಲ್ಲ, ಬಟ್ ಈ ಫೈನಲ್ಸ್ ನೋಡಿದೆ. ವಿ ಒನ್.